ಇದ್ದೀರಾ MMK ಟಿವಿ ಕನ್ನಡ. ನಾನು ವಿಭಾ. ಮೊದಲಿಗೆ ಹೆಡ್ಲೈನ್ಸ್. ಹೊಸಟೆ ಗ್ರಾಮದಲ್ಲಿ ಚಿರತೆಗಳ ಪ್ರತ್ಯಕ್ಷ. ತೋಟದ ಸುತ್ತಮುತ್ತ ಚಿರತೆಗಳ ಓಡಾಟ, ಗ್ರಾಮಸ್ಥರಲ್ಲಿ ಆತಂಕ. ಹತ್ತೂರಿನಲ್ಲಿ ಗಾರ್ಮೆಂಟ್ಸ್ ಫ್ಯಾಕ್ಟರಿಗೆ ಬೆಂಕಿ. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, KR ಮಾರುಕಟ್ಟೆಯಲ್ಲಿ ಜನಸಾಗರ. ಪತ್ನಿಯ ಅನೈತಿಕ ಸಂಬಂಧಕ್ಕೆ ನೊಂದು ಪತಿ ಆತ್ಮಹತ್ಯೆ. ಹೊಸಕೋಟೆಯಲ್ಲಿ ಮುಂಜಾನೆ ಬಿರಿಯಾನಿಗೆ ಬ್ರೇಕ್. ಹನುಮಾನ್ ದೇವಸ್ಥಾನಕ್ಕೆ ಕನ್ನ ಹಾಕಿದ್ದ ಖದೀಮನ ಬಂಧನ. ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಡೆ ಗ್ರಾಮದಲ್ಲಿ ಚಿರತೆಗಳು ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ನಾಗೇಂದ್ರ ಎಂಬುವರಿಗೆ ಸೇರಿದ ತೋಟದ ಸುತ್ತಮುತ್ತ ಚಿರತೆಗಳು ಓಡಾಡಿರುವುದು ಕಂಡುಬಂದಿದೆ ಎನ್ನಲಾಗಿದ್ದು ಸ್ಥಳೀಯರು ಆತಂಕಗೊಂಡಿದ್ದಾರೆ. ಘಟನೆ ಕುರಿತು ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಲಾಗಿದ್ದು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಿರತೆಗಳ ಚಲನವಲನದ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಅರಣ್ಯ ಇಲಾಖೆ ತಿಳಿಸಿದೆ. ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಟೆ ಗ್ರಾಮದಲ್ಲಿ ಚಿರತೆಗಳ ಪ್ರತ್ಯಕ್ಷತೆಯಿಂದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ನಾಗೇಂದ್ರ ಎಂಬುವರಿಗೆ ಸೇರಿದ ತೋಟದ ಸುತ್ತಮುತ್ತ ಚಿರತೆಗಳು ಓಡಾಡಿರುವುದು ಕಂಡುಬಂದಿದೆ ಎನ್ನಲಾಗಿದೆ. ಇದರಿಂದ ತೋಟದ ಬಳಿ ತೆರಳಲು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಚಿರತೆಗಳ ಓಡಾಟದ ಬಗ್ಗೆ ಗ್ರಾಮಸ್ಥರು ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಚಿರತೆಗಳ ಚಲನವಲನದ ಮೇಲೆ ನಿಗಾ ಇರಿಸಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೂಡ ನೀಡಲಾಗಿದೆ. ಅದು ಪಗ್ಮಾಸ್ ಹೆಜ್ಜೆನ ನೋಡಿದೆ. ಅದು ಸ್ವಲ್ಪ ಚಿರತೆ, ಯಾಕಂದ್ರೆ ಆವತಿ ಬೆಟ್ಟದಲ್ಲೂ ಕಾಣಿಸಿದೆ, ಅಲ್ಲಿ ಬೋನು ಇಟ್ಟಿದ್ದೀವಿ. ಅದು ಈ ಸರೌಂಡಿಂಗ್ ಎಲ್ಲ ಸ್ವಲ್ಪ ಓಡಾಡ್ತಾ ಇದೆ. ಹಾಗಾಗಿ ಒಬ್ಬೊಬ್ಬರೇ ದಯವಿಟ್ಟು ಒಂದು ಅವಾಯ್ಡ್ ಮಾಡಿ, ಓಡಾಡಬೇಡಿ. ಒಂದು ಸ್ವಲ್ಪ ಗ್ರೂಪಲ್ಲಿ ಸ್ವಲ್ಪ ಇದು ಮಾಡಿ, ಏನೋ ಅಕಸ್ಮಾತ್ ಆ ಥರ ಮತ್ತೆ ನಿಮ್ಗೆ ಕಾಣಿಸ್ತು ಅಂದರೆ ಇಮಿಡಿಯೇಟ್ಲಿ ನಮಗೆ ಫೋನ್ ಮಾಡಿ ಕರೆಸಿ ನಾವು ಮುಂದಿನ ಇದು ಮಾಡ್ತೀವಿ. ಅಲ್ಲಿ ನಾವು ಆಲ್ರೆಡಿ ಬೋನ್ ಇಟ್ಟಿದ್ದೀವಿ ಈಗ ಆವತಿಯಲ್ಲಿ. ಆಮೇಲೆ ತೊಂದರೆ ಇಲ್ಲ. ಏನಾದರೂ ಅಕಸ್ಮಾತ್ ಈಗ ಮಕ್ಕಳು ಓಡಾಡ್ತಾ ಇರ್ತಾರೆ, ಒಬ್ಬೊಬ್ರು ಈ ಕಡೆ ಬಿಡಬೇಡಿ, ಸ್ವಲ್ಪ ಎಚ್ಚರಿಕೆಯಿಂದ ಸ್ವಲ್ಪ ಇದು ಮಾಡಿ. ಇವತ್ತು ಬೆಳಿಗ್ಗೆನೆ ನಮ್ಮ ತೋಟ ಹತ್ರ ಚಿರತೆ ಕಾಣಿಸ್ತು. ಏನೀಗ ಚಿರತೆ ಕಾಣಿಸಿರೋದ್ರಿಂದ ನಾವು ತೋಟ ಹತ್ರ ಒಬ್ಬೊಬ್ಬರು ಬಂದು ಕೆಲಸ ಮಾಡೋಕ್ಕೆ ತುಂಬ ಭಯ ಆಗ್ತಾ ಇದೆ. ನಮ್ಮದು ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ, ಹೊಸ ಉಡ್ಯ. ಇನ್ನು ಹೊಸ ಉಡ್ಯ, ಸಿಂಗವಾರ, ಸಾಗರಹಳ್ಳಿ, ಈ ಒಂದು ದಿನ್ನೆ ಅಂತ ಕರಿತೀರಿ. ಈ ದಿನ್ನೆ ಕಡೆ ನಮ್ಮೂರ ಕಡೆ ಎಲ್ಲ ದ್ರಾಕ್ಷಿ ಚಪ್ರಗಳಿರೋ ಅಂಥದ್ದು. ಇತ್ತ ಕಡೆ ನಾವು ಬೆಳಗ್ಗೆ ಒಂದು 8 ಗಂಟೆಗೆ ಬಂದರೆ ಸಂಜೆವರೆಗೂ ಕೆಲಸ ಮಾಡ್ತಾ ಇರ್ತೀರಿ. ಈ ಸಮಯದಲ್ಲಿ ಚಿರತೆ ಬಂದು ನಮ್ಮನ್ನೇನಾದ್ರು ಅಟ್ಯಾಕ್ ಮಾಡ್ರೆ ಯಾರು ಜವಾಬ್ದಾರರು? ಇವತ್ತು ನಮ್ಮ ಬೆಳಗ್ಗೆ ತೋಟ ಹತ್ರ ಬಂದಾಗ ನಾನು ತೋಟದಲ್ಲಿ ಕೆಲಸ ಮಾಡ್ತಾಯಿದ್ದೆ. 7:30 8 ಗಂಟೆ ಟೈಮಲ್ಲಿ 2 ಚಿರತೆ ಮರಿಗಳು ಬಂದು ನಮ್ಮ ಕಣ್ಣು ಮುಂದೆ ಕಾಣಿಸ್ಕೊಳ್ತು. ನನಗೆ ಮರಿಗಳು ನೋಡಿದ ತಕ್ಷಣ ನಮ್ಗೊಂಥರ ಭಯ ಆಯಿತು. ತಾಯಿ ಏನನ್ನ ಇಲ್ಲೆಲ್ಲ ಬಚ್ಚಿಟ್ಕೊಂಡೈತೆ ಏನಂತ ನೋಡಿದ ತಕ್ಷಣ ನಾವು ಮಿಷಿನ್ ಮನೆ ಕಡೆ ಓಡೋದ್ವಿ. ಆಮೇಲೆ ಮರಿಗಳು ಅಲ್ಲೇ ಇದಾಂದ ಹೋಗಿ ನಮ್ಮ ತೊಟ್ಟೆ ನೀರಿನ ಕಡೆ ಬಂತು. ನಾನು ಅಲ್ಲಿ ಜೋರಾಗಿ ಒದಿಸಿದಾಗ ಕೂತಿಲ್ ಹಾಕಿದಾಗ ಅದು ಓಡೋದು ಹತ್ಕೊಂಡು ಓಡೋದ್ವು. ಅಷ್ಟು ನೋಡಿದ ಮೇಲೆ ಮಧ್ಯಾಹ್ನ 3 ಗಂಟೆ ಮೇಲೆ ನಾನು ತೋಟದ ಪಕ್ಕದಲ್ಲಿ ಹುಣಸೆ ಮರ ಐತೆ. ಆ ಹುಣಸೆ ಮರ ಕೆಳಗಡೆ ನಮ್ಮ ಸ್ನೇಹಿತರು ಇಲ್ಲಿ ಮರ ಕೆಳಗೆ ಐತೆ ಅಂತ ಹೇಳಿದ್ರು. ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಹಬ್ಬದ ಹಿನ್ನೆಲೆ ಬೆಂಗಳೂರಿನ KR ಮಾರುಕಟ್ಟೆಯಲ್ಲಿ ಭರ್ಜರಿ ವ್ಯಾಪಾರ ವಹಿವಾಟು ನಡೆಯುತ್ತಿದೆ. ಹಬ್ಬದ ಸಾಮಗ್ರಿಗಳು, ಹೂವು, ಹಣ್ಣು ಹಾಗೂ ಪೂಜಾ ವಸ್ತುಗಳ ಖರೀದಿಗೆ ಜನರು ಮುಗಿಬಿದ್ದಿದ್ದು ಮಾರುಕಟ್ಟೆ ಸಂಪೂರ್ಣ ಜನಜಂಗುಳಿಯಿಂದ ಕೂಡಿದೆ. ಈ ಕುರಿತು ಒಂದು ವಿಶೇಷ ವರದಿ ಎಲ್ಲಿದೆ. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮಕ್ಕೆ KR ಮಾರುಕಟ್ಟೆ ಸಜ್ಜಾಗಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಮಾರುಕಟ್ಟೆಗೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಹೂವು, ಹಣ್ಣು, ಪೂಜಾ ಸಾಮಗ್ರಿಗಳು ಸೇರಿದಂತೆ ಅಗತ್ಯ ವಸ್ತುಗಳ ಖರೀದಿಯಲ್ಲಿ ಜನರು ಬ್ಯುಸಿಯಾಗಿದ್ದಾರೆ. ಜನಸಂದಣಿ ಹೆಚ್ಚಾದ ಹಿನ್ನೆಲೆಯಲ್ಲಿ ಮಾರುಕಟ್ಟೆ ಸುತ್ತಮುತ್ತ ವಾಹನ ಸಂಚಾರವು ದಟ್ಟವಾಗಿದೆ. ಹಬ್ಬದ ಖರೀದಿಗಾಗಿ ಆಗಮಿಸಿದ ಜನರಿಂದ KR ಮಾರುಕಟ್ಟೆ ಹಬ್ಬದ ವಾತಾವರಣದಿಂದ ಕಳೆಗಟ್ಟಿದೆ. ನೆಲಮಂಗಲದಲ್ಲಿ ಪತ್ನಿಯ ಅನೈತಿಕ ಸಂಬಂಧಕ್ಕೆ ನೊಂದು ಪತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ. ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ಬರೆದಿಟ್ಟು ನೇಣು ಬಿಗಿದುಕೊಂಡು ಜೀವ ಕಳೆದುಕೊಂಡಿದ್ದಾರೆ. ನೆಲಮಂಗಲ ತಾಲೂಕಿನ ಮಣ್ಣೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ.
ಮಣ್ಣೆ ಗ್ರಾಮದ ನಿವಾಸಿ 53 ವರ್ಷದ ಲಕ್ಷ್ಮೀ ಪ್ರಸಾದ್ ಆತ್ಮಹತ್ಯೆ ಮಾಡಿಕೊಂಡಿರುವ ವ್ಯಕ್ತಿ. ಮಧುಗಿರಿ ತಾಲೂಕಿನ ನೆಳೆಕೆರೆ ಗ್ರಾಮದ ಸಿದ್ಧಗಂಗಾ ಹೈಸ್ಕೂಲ್ನಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡುತ್ತಿದ್ದ ಲಕ್ಷ್ಮೀ ಪ್ರಸಾದ್ ಪತ್ನಿ ಚಂದ್ರಕಲಾ ವಿಸಿ ಅವರು ಬೇರೊಬ್ಬ ವ್ಯಕ್ತಿಯೊಂದಿಗೆ ಸಂಬಂಧ ಹೊಂದಿದ್ದರೆಂದು ಆರೋಪಿಸಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಆತ್ಮಹತ್ಯೆಗೂ ಮುನ್ನ ಬರೆದಿಟ್ಟಿರುವ ಡೆತ್ ನೋಟ್ನಲ್ಲಿ ಪತ್ನಿ ಹಾಗೂ ಈ ಸಂಬಂಧದ ಬಗ್ಗೆ ಉಲ್ಲೇಖಿಸಿದ್ದಾರೆ ಎನ್ನಲಾಗಿದೆ. ಪತ್ನಿ ಚಂದ್ರಕಲಾ ಹಾಗೂ ಮಕ್ಕಳು ಬೆಂಗಳೂರಿನಲ್ಲಿ ವಾಸವಾಗಿದ್ದರು ಎಂದು ತಿಳಿದು ಬಂದಿದೆ. ಮೃತನ ಅಕ್ಕಂದಿರು ಪತ್ನಿಯ ವಿರುದ್ಧ ಆರೋಪ ಮಾಡಿದ್ದು, ಆರೋಪವನ್ನು ಚಂದ್ರಕಲಾ ನಿರಾಕರಿಸಿದ್ದಾರೆ. ಮಾಹಿತಿ ತಿಳಿದು ಸ್ಥಳಕ್ಕೆ ತ್ಯಾಮಲ್ಗೊಂಡ್ಲ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ತುಮಕೂರು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಈ ಸಂಬಂಧ ತ್ಯಾಮಗೊಂಡ್ಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಆಪಾದನೆ ಹೊರತಿದ್ದಾರೆ. ಅನೈತಿಕ ಸಂಬಂಧ ಅಂತ ಹೇಳಿದ್ದಾರೆ. ಗಂಡ ಹೆಂಡತಿ 1000 ಜಗಳ ಇದ್ರು ನಾವು ಅದನ್ನ ಸಾಲ್ವ್ ಮಾಡ್ಕೊಂಡು ನಾವು ಚೆನ್ನಾಗಿದ್ವಿ. ಬಟ್ ನಮ್ಗೆಲ್ಲ ಇವ್ರು ಟಾರ್ಚರ್ ಕೊಟ್ಟು ಇವಾಗ ನನ್ನ ಮೇಲೆ ಟಾರ್ಚರ್ ಅಂತ ಹಾಕಿದ್ದಾರೆ. ನಾನು ಅವ್ರನ್ನ ಪ್ರತಿಯೊಂದು ಸೇವೆನೂ ಮಾಡಿದೀನಿ, ಹಾಸ್ಪಿಟಲ್ ಸೇರಿಸಿದೀನಿ, ಪ್ರತಿಯೊಂದು ಖರ್ಚು ಮಾಡಿದೀನಿ. 5 ತಿಂಗಳಿಂದ ಅವರು ಸಂಬಳ ಕೊಟ್ಟಿಲ್ಲ. ಅಲ್ಲಿ ನಮ್ಗೆ ಅಫಿಷಿಯಲ್ಸ್ ನಮ್ಗೆ ತುಂಬಾ ಪದಾರ್ಥ ತರ ಮಾಡಿದ್ದಾರೆ. 5 ತಿಂಗಳಿಂದ ಸಂಬಳ ಇಲ್ಲ. 5 ತಿಂಗಳಿಂದ ನನ್ನ ಅಣ್ಣ ತಮ್ಮದಿರು ನಮ್ಮ ಅಪ್ಪ ನಿಂತಿದ್ದಾರೆ, ನನ್ನ ಬೆನ್ನಿಂದ ನಿಂತ್ಕೊಂಡು ನನ್ನ ಫ್ಯಾಮಿಲಿ ನಡೆಸ್ತಾ ಇದ್ದಾರೆ. ಇವತ್ತು ಇವರೆಲ್ಲ ಸೇರ್ಕೊಂಡು ನನ್ನ ಗಂಡನ ಇವರೇ ಕೊಲೆ ಮಾಡಿರೋದು, ನೇಣ್ ಹಾಕೊಂಡು ಸಾಯೋ ತರ ಮಾಡಿರೋದು ಇವರೇನೆ ಅಂತ ನನ್ಗೆ ಎಲ್ಲ ಇದೆ. ಊರಿಗೆ ಬಂದು ಅವರು ಪ್ರಾಣ ಕಳ್ಕೊಂಡಿದ್ದಾರೆ. ಇದಕ್ಕೆಲ್ಲ ಡೆತ್ ನೋಟಲ್ ಅವ್ರು ಏನ್ ಬರ್ದಿರೋ ನನಗೆ ಗೊತ್ತಿಲ್ಲ. ಅದು ನನಗೆ ಅದು ವಿಚಾರದ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ನಾವು ಚೆನ್ನಾಗೇ ಇದ್ವಿ. ನನ್ನ ಗಂಡನ ಸಹಾಯ ಮಾಡೋದೇ ಇವೆಲ್ಲ ಸೇರಿ ಸಹಾಯ ಮಾಡಿದ್ದಾರೆ. ಅವ್ರ ಅಣ್ಣ, ಅವ್ರಿಬ್ರು ಅಕ್ಕದಿರು, ಅವ್ರ ಅಣ್ಣನ ಹೆಂಡತಿ. ಅಮ್ಮ, ಈಗ ಅನೈತಿಕ ಸಂಬಂಧದಿಂದ ನೊಂದು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದೀನಿ ಅಂತ ಹೇಳೋ ಬರ್ದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏನ್ ಹೇಳ್ತೀರಿ? ಇಲ್ಲ ಸರ್, ಅನೈತಿಕ ಸಂಬಂಧ ಇದ್ರೆ ನಾನು ಇದಕ್ಕೆ ಹೋದ ವರ್ಷನೇ ಈ ಸ್ಟೇಷನ್ ಅಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಇದ್ರ ಬಗ್ಗೆ ನಾನು ಅನೈತಿಕ ಸಂಬಂಧ ಹೇಗಾಯ್ತು ಅನ್ನೋದಕ್ಕೆ ಇವ್ರು ನಮ್ಗೆ ಪ್ರತಿ ಮದ್ವೆ ಆದಾಗಿಂದ ಹಿಡಿದು ಇವತ್ತವರೆಗೂ ಆ ಮಕ್ಕಳು ದೊಡ್ಡವರಾಗೋವರೆಗೂ ಕರೆಕ್ಟಾಗಿ ಡ್ಯೂಟಿಗೆ ಹೋಗ್ತಿರಲಿಲ್ಲ. ಈಸ್ ಎ ಆಲ್ಕೋಹಾಲಿಕ್. ನನ್ನ ಮದ್ವೆ ಆದಾಗಿಂದ ಅವ್ರು ಆಲ್ಕೋಹಾಲಿಕ್. ಅವಾಗ ನಾನು ಆಗಿತ್ತವಾಗ, ಬಟ್ ಅದನ್ನ ನಾನು ಸರಿ ಮಾಡ್ಕೊಂಡು ಮತ್ತೆ ನಾನು ಕರೆಕ್ಟ್ ಸಂಸಾರ ಮಾಡ್ಕೊಂಡು ಹೋಗಿದ್ದೀನಿ. ಎಲ್ಲ ಮಾಡ್ಕೊಂಡು ಹೋಗಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀನಿ. ನಾನು ಪ್ರತಿ ಒಂದಕ್ಕೂ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀನಿ. ನಾನು 5 months ಇಂದ ಹೇಳ್ತಾ ಇರಲ್ಲ. ಇವಾಗ ಪ್ರೆಸೆಂಟ್ಲಿ 5 months ಇಂದ ಅವ್ರ ಕೆಲಸನೂ ಇರಲಿಲ್ಲ, ಸಂಬಳನೂ ಇರಲಿಲ್ಲ, ಹೋಗ್ತಾ ಇರಲಿಲ್ಲ, ಕೊಟ್ಟಿರಲಿಲ್ಲ ಕೆಲಸ. ಅವ್ರಿಗೆ ಇದು ಕುಡಿದು ಡ್ಯೂಟಿಗೆ ಹೋಗ್ತಾ ಇದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಕೆಲಸ ಕೊಟ್ಟಿರಲಿಲ್ಲ. ಕಮಿಷನರ್ ಆಫೀಸ್ಗೆ ಫೈಲ್ ಹೋಗಿದೆ. ಕಮಿಷನರ್ ಆಫೀಸ್ಗೆ ಇದುವರೆಗೂ ಓಡಾಡಿದ್ದೀನಿ ನಾನು. ಕಮಿಷನರ್ ಆಫೀಸ್ಗೂ ಓಡಾಡಿದ್ದೀನಿ, BO ಆಫೀಸ್ಗೆ ಓಡಾಡಿದ್ದೀನಿ, ಪ್ರತಿಯೊಂದಕ್ಕೂ ಓಡಾಡಿದ್ದೀನಿ ನಾನು. ನನಗೆ ಪ್ರತಿಯೊಂದು ನಂಗೆ ಟಾರ್ಚರ್ ಕೊಟ್ಟಿರೋದು ಅವ್ರ ಅಣ್ಣ, ಅವ್ರ ಹೆಂಡತಿ, ಇವ್ರು ಅಕ್ಕದಿರು ಇಬ್ರು, ಇವರೆಲ್ಲ ಸೇರಿ ನಮ್ಗೆ ಟಾರ್ಚರ್ ಕೊಟ್ಟಿದ್ದಾರೆ. ಅಲ್ಲ, ಅವ್ರ ಫ್ಯಾಮಿಲಿ ಇಶ್ಯೂಸ್ ಕೊಟ್ಟಿದ್ದಾರೆ ಸರ್. ಅಂದ್ರೆ ಅವ್ರು ನಮಗ್ ಬರ್ಬೇಕಾಗಿರೋ ಪ್ರಾಪರ್ಟಿನ ಅವ್ರ ಹೆಸರು ನಮ್ಗೆ ವಿತೌಟ್ ಅವ್ರ ನಾಲೆಡ್ಜ್, ನನ್ನ ನಾಲೆಡ್ಜ್ ಇಲ್ಲ, ನನ್ನ ಗಂಡನ ನಾಲೆಡ್ಜ್ ಇಲ್ಲ, ನನ್ನ ಮಕ್ಕಳ ನಾಲೆಡ್ಜ್ ಇಲ್ಲ, ಯಾರ ನಾಲೆಡ್ಜ್ ಇಲ್ಲ, ಅವ್ರ ಪ್ರಾಪರ್ಟಿಗೆ ಅವರೆಲ್ಲ ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ಅವರೇನೆ. ಹೌದು, ಅಕ್ವೈರ್ ಅವ್ರ ಹೆಸರು ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ವಿತೌಟ್ ಅವ್ರ ನಾಲೆಡ್ಜ್. ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಮನೇನು ಬಾಡಿಗೆ ಕೊಟ್ಟಿದ್ದಾರೆ. ಹೌದು, ಮಾಡಿದ್ದಾರೆ ಸರ್, ಶೋರ್ ಆಗಿ ಮಾಡಿದ್ದಾರೆ, ಪ್ರಾಪರ್ಟಿಗೆ ಮಾಡಿದ್ದಾರೆ. ಇವಾಗ ಅವ್ರು ಮಾಡಿರೋ ಇದನ್ನ ನನ್ನ ಮೇಲೆ ಹಾಕ್ತಾ ಇದಾರೆ ಅವರು. ನಾನು, ನನ್ನ ಗಂಡ, ನನ್ನ ಮಕ್ಕಳು ನನ್ನ ಮನೇಲೇ ಇದ್ರು. ನನ್ನ ಗಂಡನ ಪ್ರತಿಯೊಂದು ನಾನು ನೋಡ್ಕೊಂಡಿದ್ದೀನಿ. ಹಾಸ್ಪಿಟಲ್ ಸೇರಿಸಿದ್ರೆ ಪ್ರತಿಯೊಂದು ನಾನೇ ಮಾಡೋದು, ನಾನು ನನ್ನ ಮಕ್ಕಳು. ಕೊಡಕ್ ಬಂದಿದ್ದೀನಿ ಸರ್ ನಾನು ಇವಾಗ. ಆಮೇಲೆ ಇನ್ನೊಂದು, ನಾನು ಆಕ್ಚುಲಿ ಅವರು ಈ ತರ ಅಂತ ಆದಾಗ ನಾನು ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತಂದ್ರೆ, ಅವರು ಸಾಯೋರು ಸತ್ರು. ನನ್ನ ಮಕ್ಕಳ ಬಗ್ಗೆ ಏನು ಮಾಡಿಲ್ಲ ಅವರು. ಇದು 26 years ಆಗಿದೆ ಅವ್ರ ಸರ್ವಿಸ್ ಆಗಿ. ಇದುವರೆಗೂ ಅವ್ರು 1 ರೂಪಾಯಿನೂ ಏನು ಮಾಡಿಲ್ಲ. 30 years ಆಯ್ತು ನನ್ನ ಮದ್ವೆ ಆಗಿ. ಆಮೇಲೆ 30 ಲಕ್ಷ ಸಾಲ ಆಗಿದೆ, ಮಾಡಿದ್ದಾರೆ. 30 ಲಕ್ಷ ಸಾಲ ಮಾಡಿದ್ದಾರೆ, ವಿತ್ ಇನ್ಕ್ಲೂಡಿಂಗ್ ನನ್ನ ಒಡವೆ, ನನ್ನ ತಾಯಿ ಮನೆ ಕೊಟ್ಟಿರೋ ನನ್ನ ದುಡ್ಡು, ಪ್ರತಿಯೊಂದು. ಹೊಸಕೋಟೆಯಲ್ಲಿ ಇನ್ಮುಂದೆ ಮುಂಜಾನೆ 4 ಗಂಟೆಗೆ ಬಿರಿಯಾನಿ ಸಿಗೋಲ್ಲ. ಬೆಳಗಿನ ಜಾವ ಹೋಟೆಲ್ಗಳನ್ನ ಓಪನ್ ಮಾಡಿ ಬಿರಿಯಾನಿ ಸೇರಿದಂತೆ ಆಹಾರ ನೀಡುವುದಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಲ್ಲ ಹೋಟೆಲ್ ಮಾಲೀಕರು ಸಭೆ ನಡೆಸಿದ ಇನ್ಸ್ಪೆಕ್ಟರ್ ಗೋವಿಂದ್ ಬೆಳಗ್ಗೆ 6 ಗಂಟೆಗೂ ಮುನ್ನ ಯಾವುದೇ ಹೋಟೆಲ್ ತೆರೆಯಬಾರದು ಎಂದು ಖಡಕ್ ಸೂಚನೆ ನೀಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. 6 ಗಂಟೆಗೆ ಓಪನ್ ಮಾಡಿ, ಮತ್ತೆ ನಿಮ್ಮ ಹೋಟೆಲ್ ಮುಂದೆ ಯಾವುದೇ ಕಾರಣಕ್ಕೂ ನಮಗೆ ಟ್ರಾಫಿಕ್ ಜಾಮ್ ಆಗಬಾರ್ದು. ಟ್ರಾಫಿಕ್ ಜಾಮ್ ಆಗ್ತದೆ. ಈಗ ಸರ್ವಿಸ್ ರೋಡ್ಗೆಲ್ಲ ಬರ್ತಾ ಇದ್ದಾರೆ, ಟ್ರಾಫಿಕ್ ಜಾಮ್ ಆಗ್ತದೆ, ಅದಾಗಬಾರ್ದು. ಈ ರೀತಿಯ ಒಂದು ಈ ಕೆಲಸಗಳು ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ. ನಮ್ಮ ಪೊಲೀಸ್ ಇಲಾಖೆಗೆ ಸಹಕರಿಸ್ತಾರೆ. ಬೆಳಗ್ಗೆ 4 ಗಂಟೆಗೆ ಹೋಟೆಲ್ ಓಪನ್. ಬಿರಿಯಾನಿ ತಿನ್ನಲು ಬರುವ ಯುವಕರಿಂದ ಮೋಜು ಮಸ್ತಿ. ಇದರಿಂದಾಗಿ ಹಲವು ಅಪಘಾತಗಳು ಸಂಭವಿಸಿ ಸಾವು ನೋವುಗಳು ಕೂಡ ಸಂಭವಿಸುತ್ತಿರುವ ಹಿನ್ನೆಲೆ ಹೊಸಕೋಟೆ ಪೊಲೀಸರು ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಇನ್ನು ಮುಂದೆ ಬೆಳಗ್ಗೆ 6 ಗಂಟೆಗೂ ಮುನ್ನ ಹೋಟೆಲ್ ತೆರೆಯುವಂತಿಲ್ಲ ಎಂದು ಹೋಟೆಲ್ ಮಾಲೀಕರಿಗೆ ಸೂಚನೆ ನೀಡಲಾಗಿದೆ. ನಿಯಮ ಉಲ್ಲಂಘಿಸಿ ಮುಂಜಾನೆ ಹೋಟೆಲ್ ತೆರೆದು ವ್ಯಾಪಾರ ನಡೆಸಿದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಇನ್ಸ್ಪೆಕ್ಟರ್ ಗೋವಿಂದ್ ಎಚ್ಚರಿಕೆ ನೀಡಿದ್ದಾರೆ.
ಇದರ ಜೊತೆಗೆ ಮದ್ಯ ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸುವ ಪೋಸ್ಟರ್ಗಳನ್ನು ಹೋಟೆಲ್ಗಳಲ್ಲಿ ಕಡ್ಡಾಯವಾಗಿ ಹಾಕುವಂತೆ ಸೂಚನೆ ನೀಡಿದ್ದಾರೆ. ಮುಂಜಾನೆ ಬಿರಿಯಾನಿಗೆ ಬ್ರೇಕ್ ಹಾಕಿರುವ ಹೊಸಕೋಟೆ ಪೊಲೀಸರ ಕ್ರಮಕ್ಕೆ ಸಾರ್ವಜನಿಕರಿಂದ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನೀವೊಂದು ದೊಡ್ಡದೊಂದು ಕಟೌಟ್ ಒಂದು ಬ್ಯಾನರ್ ಅಥವಾ ಕಟೌಟ್ ನ ಹಾಕ್ಬಿಟ್ಟು ಇಲ್ಲಿ ಮದ್ಯಪಾನ ನಿಷೇಧಿಸಲಾಗಿದೆ, ಮದ್ಯಪಾನ ಸೇವಿಸುವುದರಿಂದ ನಾವು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಲಾಗುವುದು, ಮತ್ತೆ ನಾವು 6 ಗಂಟೆ ನಂತರ ಓಪನ್ ಮಾಡ್ತೀವಿ ಅಂತ ನಿಮ್ಮ ಜಿಯೋ ಪ್ರಚಾರ ಮಾಡಬೇಕು. ಯಾಕೆಂದ್ರೆ ಬೆಂಗಳೂರಿಂದ ಬರೋದು ಅವರು ಮತ್ತೆ ವಾಪಸ್ ಹೋಗೋದು ಆಗಲ್ಲ ಬೇಡ. 6 ಗಂಟೆ ನಂತರ ಓಪನ್ ಮಾಡಿ ಮತ್ತೆ ನಿಮ್ಮ ಹೋಟೆಲ್ ಮುಂದೆ ಯಾವುದೇ ಕಾರಣಕ್ಕೂ ನಮಗೆ ಟ್ರಾಫಿಕ್ ಜಾಮ್ ಆಗಬಾರ್ದು. ಟ್ರಾಫಿಕ್ ಜಾಮ್ ಆಗ್ತದೆ, ಏಕೆಂದ್ರೆ ಸರ್ವಿಸ್ ರೋಡ್ಗೆಲ್ಲ ಬರ್ತಾ ಇದ್ದಾರೆ, ಟ್ರಾಫಿಕ್ ಜಾಮ್ ಆಗ್ತದೆ, ಅದಾಗಬಾರ್ದು. ಈ ರೀತಿಯ ಒಂದು ಈ ಕೆಲಸಗಳು ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗುತ್ತೆ, ನಮ್ಮ ಪೊಲೀಸ್ ಇಲಾಖೆಗೂ ನೀವು ಸಹಕಾರ ಮಾಡ್ತೀರಾ? ಇದರ ಸಮಸ್ಯೆ ಏನಿದು? ಕಲಬುರಗಿಯಲ್ಲಿ ಹನುಮಾನ್ ದೇವಸ್ಥಾನಕ್ಕೆ ಕನ್ನ ಹಾಕಿ ಬೆಳ್ಳಿ ಆಭರಣಗಳನ್ನು ಕದ್ದು ಪರಾರಿಯಾಗಿದ್ದ ಖದೀಮನನ್ನು ಪೊಲೀಸರು ಬಂಧಿಸಿದ್ದಾರೆ. ರಾಘವೇಂದ್ರ ನಗರ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಈಶ್ವರ್ ಜಾಧವ್ ಎಂಬ ಆರೋಪಿಯನ್ನ ಬಂಧಿಸಿದ್ದಾರೆ. ಎನ್ಜಿಒ ಕಾಲೋನಿಯಲ್ಲಿರುವ ದೇವಸ್ಥಾನದಲ್ಲಿ ಕಳ್ಳತನ ಮಾಡಿ ಸುಮಾರು 1.3 ಕೆಜಿ ಬೆಳ್ಳಿ ಆಭರಣಗಳನ್ನು ಕದ್ದು ಆರೋಪಿ ಪರಾರಿಯಾಗಿದ್ದಾನೆ. ಖಚಿತ ಮಾಹಿತಿ ಮೇರೆಗೆ ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಮತ್ತಷ್ಟು ಕಳ್ಳತನದ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಕಲಬುರಗಿಯಲ್ಲಿ ದೇವಸ್ಥಾನ ಕಳ್ಳತನ ಮಾಡಿದ ಆರೋಪಿಯನ್ನು ರಾಘವೇಂದ್ರ ನಗರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಎನ್ಜಿಒ ಕಾಲೋನಿಯಲ್ಲಿರುವ ಹನುಮಾನ್ ದೇವಸ್ಥಾನಕ್ಕೆ ಕನ್ನ ಹಾಕಿದ್ದ ಆರೋಪಿ ಹನುಮಾನ್ ಮೂರ್ತಿಗೆ ಅಲಂಕರಿಸಿದ್ದ ಸುಮಾರು 1.3 ಕೆಜಿ ಬೆಳ್ಳಿ ಆಭರಣಗಳನ್ನು ಕದ್ದು ಪರಾರಿಯಾಗಿದ್ದ. ಈ ಕುರಿತು ತನಿಖೆ ನಡೆಸಿದ ಪೊಲೀಸರು ಖಚಿತ ಮಾಹಿತಿಯ ಮೇರೆಗೆ ಈಶ್ವರ್ ಜಾಧವ್ ಎಂಬ ಆರೋಪಿಯನ್ನ ಬಂಧಿಸಿದ್ದಾರೆ. ಬಂಧಿಸಿ ವಿಚಾರಣೆ ನಡೆಸಿದ ವೇಳೆ ಆರೋಪಿಯ ಕಳ್ಳತನದ ಮತ್ತಷ್ಟು ಪ್ರಕರಣಗಳು ಬಯಲಾಗಿವೆ. ಆರೋಪಿ ಒಟ್ಟು 4 ಮನೆಗಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ತನಿಖೆಯಲ್ಲಿ ಪತ್ತೆಯಾಗಿದೆ. ಇನ್ನು ಹನುಮಾನ್ ಮೂರ್ತಿಯ ಬೆಳ್ಳಿ ವಸ್ತುಗಳು, ಚಿನ್ನಾಭರಣ ಸೇರಿದಂತೆ ಒಟ್ಟು 22.65 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ದೇವಸ್ಥಾನ ಕಳ್ಳತನದ ಜೊತೆಗೆ 4 ಮನೆಗಳ್ಳತನ ಪ್ರಕರಣಗಳಲ್ಲಿನ ಆಭರಣಗಳನ್ನು ವಶಕ್ಕೆ ಪಡೆದಿರುವ ರಾಘವೇಂದ್ರ ನಗರ ಠಾಣೆ ಪೊಲೀಸರು ಕಾರ್ಯಾಚರಣೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. 1 ಕೆಜಿ 100 ಗ್ರಾಮಷ್ಟು ಬೆಳ್ಳಿ ಆಭರಣಗಳು ಕಳ್ಳತನ ಆಗಿರುತ್ತೆ. ಸೊ ಅದರಲ್ಲಿ ಪತ್ತೆಗೋಸ್ಕರ ಸೌತ್ ಸಬ್ ಡಿವಿಷನ್ ಅವರು ಎಫರ್ಟ್ಸ್ ಆಗ್ತಾ ಇರ್ತಾರೆ. ಆವಾಗ RG ನಗರ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಟೀಮಿಗೆ ಖಚಿತ ಮಾಹಿತಿ ಆಧಾರದ ಮೇರೆಗೆ ಒಬ್ಬ ಆರೋಪಿಯನ್ನು ಬಂಧಿಸ್ತಾರೆ. ಅವನ ಹೆಸರು ಈಶ್ವರ್, ತಂದೆ ಗೋವಿಂದ್, ಸುಮಾರು 21ರಿಂದ 22 ವಯಸ್ಸು. ಅವನನ್ನು ಬಂಧಿಸ್ತಾರೆ. ಅವನ ಬಂಧನದಿಂದ ಏನು ಈ ದೇವಸ್ಥಾನದ ಪ್ರಾಪರ್ಟಿ ಇತ್ತು, ಬೆಳ್ಳಿ ಆಭರಣಗಳು, ಕಿರೀಟ ಇರ್ಬೋದು ಮತ್ತು ಮೂರ್ತಿ ಇರ್ಬೋದು ಮತ್ತು ಇತರೆ ವಸ್ತುಗಳನ್ನು ವಶಪಡಿಸ್ಕೊಂಡ್ರು. ಆಮೇಲೆ ಆ ಆರೋಪಿಯನ್ನು ಹೆಚ್ಚಿನದಾಗಿ ವಿಚಾರಣೆಗೆ ಒಳಪಡಿಸಿದಾಗ ಅವನು RG ನಗರ ಲಿಮಿಟ್ಸ್ನಲ್ಲಿ ಇತರೆ ಅಪರಾಧಗಳನ್ನು ಮಾಡಿರೋ ಬಗ್ಗೆಯೂ ಹೇಳ್ತಾನೆ. ಅವನ ಒಟ್ಟು ಬಂಧನದಿಂದ ಈಗ 4 ಅಪರಾಧಗಳು ಪತ್ತೆಯಾಗಿದ್ದಾವೆ. ಬೇಸಿಕಲಿ ಕಳ್ಳತನ ಮತ್ತು ಮನೆಗಳ್ಳತನ ಪ್ರಕರಣಗಳು. ಇವನ ಒಂದು ಹಿನ್ನೆಲೆಯನ್ನು ಚೆಕ್ ಮಾಡಿದಾಗ ಇವನು ಮೈನರ್ ಇದ್ದಾಗಲೇ, ಏನು ಕಾನೂನಿನ ಸಂಘರ್ಷಕ್ಕೊಳಗಾದ ಬಾಲಕನಿದ್ದಾಗಲೇ ಆವಾಗಲೇ ಇವನ ಮೇಲೆ ಒಂದು ಚೌಕಲ್ಲಿ 2022ರಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣ ಇನ್ನೂ ವಿಚಾರಣಾ ಹಂತದಲ್ಲಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಮತ್ತು ಇವನ ಬಂಧನದಿಂದ ಇಲ್ಲಿವರೆಗೆ ಒಟ್ಟು 136 ಗ್ರಾಮ್ ಗೋಲ್ಡ್ ಮತ್ತು 1 ಕೆಜಿಯಷ್ಟು ಸಿಲ್ವರ್ ಆರ್ನಮೆಂಟ್ಸ್, ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅಂದಾಜು ಕಿಮ್ಮತ್ತು ನಿಯರ್ಲಿ 22,65,000 ರೂಪಾಯಿಯಷ್ಟು ವಶಪಡಿಸ್ಕೊಂಡಿದ್ದಾರೆ. ಇವನ ನೇಚರ್ ಬೇಸಿಕಲಿ ಏನಂತಂದರೆ, ಇವನು ಕೆಲಸ ಮಾಡೋದು ಈ ಇಟ್ಟಂಗಿ ಬಟ್ಟೆಯಲ್ಲಿ ಕೆಲಸ ಮಾಡ್ತಾನೆ, ಗೌಂಡಿ ಕೆಲಸ ಮಾಡುವಂಥದ್ದು, ಈ ದೇವಸ್ಥಾನ ಕಾಂಪೌಂಡು ಅಂತಲ್ಲಿ ಕಟ್ಟಲ್ಲಿ ಈ ಕಲ್ಲಿನ ಒಂದು ಕೆತ್ತನೆ ಕೆಲಸನೂ ಮಾಡ್ತಾನೆ. ಏನಂತೀವಿ, ಕಲ್ಲು ಕಟ್ಟೋದಂತ ಏನಂತಾರೆ, ಆ ರೀತಿ ಕೆಲಸ ಮಾಡ್ತಾನೆ. ಮತ್ತು ಯಾವಾಗ ಹಣದ ಅವಶ್ಯಕತೆ ಇದ್ದಾಗ ಇವನು ಸಹಚರ್ ಇದ್ದಾರೆ, ಇವನ ಜೊತೆ ಇನ್ನೂ 2 ಜನ ಸಹಚರರ ಬಗ್ಗೆನೂ ಕೂಡ ನಮಗೆ ಮಾಹಿತಿ ಇದೆ. ಅವರನ್ನು ಕೂಡ ಬಂಧಿಸಲಿಕ್ಕೆ ಈಗಾಗಲೇ ಸ್ಥಳೀಯ ಪೊಲೀಸರಿಗೆ ನಿರ್ದೇಶನವನ್ನು ನೀಡಿದ್ದೀವಿ. ಈ ದೇವಸ್ಥಾನ ಅಪರಾಧ ಮಾಡಿದಾಗಲೂ ಮತ್ತು ಇತರೆ ಅಪರಾಧ ಮಾಡಿದಾಗಲೂ ಇನ್ನೂ ಕೆಲವು ಸಹಚರರು ಇವನ ಜೊತೆ ಸಹಕಾರ ನೀಡಿರೋ ಬಗ್ಗೆ ಮಾಹಿತಿ ಇದೆ. ಅವರನ್ನು ಕೂಡ ಆದಷ್ಟು ಬೇಗ ಬಂಧಿಸ್ತೀವಿ. ಮತ್ತು ಇವನೇನು ಕೃತ್ಯಕ್ಕೆ ಉಪಯೋಗಿಸ್ತಾ ಇದ್ದ ರಾಡ್ ಮತ್ತು ಸ್ಕ್ರೂ ಡ್ರೈವರ್, ಮನೆ ಬ್ರೇಕ್ ಮಾಡಲಿಕ್ಕೆ, ಅದನ್ನು ಕೂಡ ನಮ್ಮವರು
ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಏನು 4 ಪ್ರಕರಣಗಳಲ್ಲಿ ಕಳೆದು ಹೋಗಿರುವ ಮಾಲ್ ಏನಿದೆ ಮತ್ತು ರಿಕವರಿ ಆಗಿರೋದು ಆಲ್ಮೋಸ್ಟ್ 90% ವ್ಯಾಲ್ಯೂ ರಿಕವರಿ ಆಗಿದೆ. ಈಗ 100/25 6.6 ಗ್ರಾಮ್ ಹೋಗಿತ್ತು. ಅದರಲ್ಲಿ ನಿಯರ್ಲಿ 6 ತೊಲೆಯಷ್ಟು 66 ಗ್ರಾಮು 6 ತೊಲೆಯಷ್ಟು ಅಲ್ಲಿ ರಿಕವರಿ ಮಾಡಿದ್ದಾರೆ. ಇನ್ನೊಂದರಲ್ಲಿ 77 ಗ್ರಾಮಲ್ಲಿ 70 ಗ್ರಾಮ್ ರಿಕವರಿ ಮಾಡಿದ್ದಾರೆ. ಇನ್ನೊಂದರಲ್ಲಿ ಹೋಗಿದ್ದೆ 7.7 ಗ್ರಾಮ್ ಅಂದರೆ 7 ಗ್ರಾಮ್ ಹೋಗಿತ್ತು, ಅದನ್ನು ರಿಕವರಿ ಮಾಡಿದ್ದಾರೆ. 1 kg 100 ಗ್ರಾಮ್ ಹೋಗಿತ್ತು, ಅದರಲ್ಲಿ ನಿಯರ್ಲಿ 1 kgಯಷ್ಟು ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಘಟನೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿ ಆಗಿವೆ. ಮದ್ದೂರು ಮಳವಳ್ಳಿ ರಸ್ತೆಯಲ್ಲಿರುವ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಬೆಳಗಿನ ಜಾವ ಬೆಂಕಿ ಕಾಣಿಸಿಕೊಂಡಿದೆ. ಬೆಳಗ್ಗೆ ಕಾರ್ಮಿಕರು ಕೆಲಸಕ್ಕೆ ಬಂದಾಗ ಘಟನೆ ಬೆಳಕಿಗೆ ಬಂದಿದೆ. ಇತ್ತೀಚೆಗಷ್ಟೇ ಸೋಮನಹಳ್ಳಿಯಿಂದ ಮದ್ದೂರು ನಗರಕ್ಕೆ ಈ ಗಾರ್ಮೆಂಟ್ಸ್ ಸ್ಥಳಾಂತರಗೊಂಡಿತ್ತು. ಬೆಂಕಿಯ ತೀವ್ರತೆಗೆ ಫ್ಯಾಕ್ಟರಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ತಕ್ಷಣ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಧಾವಿಸಿದ್ದು 3ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳ ಮೂಲಕ ಬೆಂಕಿ ನಂದಿಸುವ ಕಾರ್ಯ ನಡೆಸಲಾಯಿತು. 15ಕ್ಕೂ ಹೆಚ್ಚು ಕಾರ್ಮಿಕರು ಇಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ಮದ್ದೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಬೆಂಕಿ ಅವಘಡಕ್ಕೆ ನಿಖರ ಕಾರಣ ತಿಳಿದು ಬರಬೇಕಿದೆ. ಇಂಥ ಹಲವು ವಿಶೇಷ ಮಾಹಿತಿಗಳನ್ನು ತಿಳಿಯಲು ನೋಡ್ತಾ ಇರಿ MMK TV ಕನ್ನಡ. ನಮಸ್ಕಾರ.